ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ರಾಮಾಚಾರಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಿದ್ದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆಯ ಶುರುವಿನಲ್ಲಿ ಚಾರು ತಲೆ ತುಂಬಾ ಹೂವು ಮುಡ್ಕೊಂಡು ಬಂದು ಅಜ್ಜಿ ಮತ್ತೆ ಜಾನಕಿ ಮುಂದೆ ನಿಂತ್ಕೊಂಡಾಗ ಅದನ್ನ ನೋಡ್ಕೊಂಡು ಅವರಿಬ್ರಿಗೂ ತುಂಬಾನೇ ಶಾಕ್ ಆಗುತ್ತೆ. ಆಗ ಅವರಿಬ್ರು ಚಾರು ಮುಖನೇ ನೋಡ್ತಿರುವಾಗ, ಯಾಕಜ್ಜಿ, ಯಾಕತ್ತೆಮ್ಮ ಈ ರೀತಿ ನೋಡ್ತಾ ಇದ್ದೀರಾ? ಹೋ, ರಾಮಾಚಾರಿ ಹತ್ರ ಹೂ ಮುಡಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ನಾನೇ ತಲೆ ತುಂಬಾ ಹೂ ಮುಡ್ಕೊಂಡ್ ಬಂದಿದ್ದೀರಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದು ರಾಮಾಚಾರಿಗೆ ಹೂ ಅಂದ್ರೆ ಇಷ್ಟ. ಹೂನ ನಾನೇ ಮುಡ್ಕೊಂಡ್ರೆ ಇನ್ನೂ ಇಷ್ಟ. ಅದಕ್ಕೆ ರಾಮಾಚಾರಿ ಮನೆಗ್ ಬಂದ ತಕ್ಷಣ ಸಂಪೂರ್ಣ ಮುತ್ತೈದೆ ತರ ರೆಡಿ ಆಗ್ಬಿಟ್ಟು ಅವ್ನ್ ಮುಂದೆ ನಿಂತ್ಕೊಂಡ್ರೆ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ಬರೀ ನೀವು ಹೂವ ಕಡೆ ಮಾತ್ರ ನೋಡ್ತಾ ಇದ್ದೀರಾ ಅತ್ತೆಮ್ಮ, ಅಜ್ಜಿ ಇಲ್ಲಿ ನೋಡಿ ಹೇಗಿದೆ ಅಂತ ಆರುದು ತನ್ನ ಕೈ ತುಂಬಾ ಬಳೆಗಳನ್ನ ಇಟ್ಕೊಂಡು ಅಜ್ಜಿ ಮತ್ತೆ ಜಾನಕಿಗೆ ತೋರಿಸಾಗ ಅದನ್ನ ನೋಡ್ಕೊಂಡು ಇನ್ನಷ್ಟು ನೋವು ದುಃಖನ ಅನುಭವಿಸ್ತಾರೆ ಜಾನಕಿ ಮತ್ತೆ ಅಜ್ಜಿ. ನೋಡಿ, ಕೈ ತುಂಬಾ ಬಳೆ ಹಾಕೊಂಡಿದ್ದೀನಿ. ರಾಮಾಚಾರಿಗೆ ಈ ತರ ಕೈ ತುಂಬಾ ಬಳೆ ಹಾಕೊಂಡ್ರು ತುಂಬಾನೇ ಇಷ್ಟ. ಅದಕ್ಕೆ ಹಸಿರು ಕಲರ್ ಬಳೆನೆ ಹಾಕೊಂಡಿದೀನಿ. ಅದು ಮುತ್ತೈದೆ ಸಂಕೇತ ಅಲ್ವಾ? ಅದಕ್ಕೆ ನೋಡಿ, ತಲೆ ತುಂಬಾ ಕುಂಕುಮನು ಇಟ್ಕೊಂಡಿದೀನಿ. ಇವತ್ತು ನಾನ್ ರಾಮಾಚಾರಿಗೆ ಕೊಡ್ತಿರೋ ಗಿಫ್ಟ್ ಇದೇನೆ. ಅವನು ನನ್ನನ್ನ ಈ ರೀತಿಯಲ್ಲಿ ನೋಡಿದ್ರೆ ತುಂಬಾ ಇಷ್ಟ ಪಡ್ತಾನೆ ಅಲ್ವಾ ಅತ್ತೆಮ್ಮ? ಮಗಂಗೆ ಏನು ಗಿಫ್ಟ್ ಕೊಟ್ರಲ್ಲ ಇಷ್ಟ ಆಗಲ್ಲ. ಈ ರೀತಿ ತಲೆ ತುಂಬಾ ಹೂವು, ಹಣೆ ತುಂಬಾ ಬೊಟ್ಟು, ಕಾಲ್ಗೆಜ್ಜೆ ಈ ತರ ಕೈ ತುಂಬಾ ಬಳೆ ಹಾಕೊಂಡಿದ್ರೆ ಅವನಿಗೆ ತುಂಬಾನೇ ಇಷ್ಟ. ಅದಕ್ಕೆ ನನ್ ರಾಮಾಚಾರಿಗೆ ಏನ್ ಇಷ್ಟನೋ ಅದನ್ನೇ ನಾನು ಮಾಡ್ಕೊಂಡಿದೀನಿ. ಸರಿ ಆಯ್ತು ಅತ್ತೆಮ್ಮ, ನಿಮ್ಗೆ ಫೋನ್ ಮಾಡಿ ರಾಮಾಚಾರಿ ತುಂಬಾ ಹೊತ್ತಾಯ್ತಲ್ವಾ, ನಾನು ಹೊರಗಡೆ ಕಾಯ್ತಾ ಇರ್ತೀನಿ. ರಾಮಾಚಾರಿ ಇನ್ನೇನ್ ಬರ್ಬೋದು, ಅವ್ನ್ ಬಂದ ತಕ್ಷಣ ನನ್ನನ್ನ ಈ ರೀತಿಯಲ್ಲಿ ನೋಡಿ ತುಂಬಾನೇ ಖುಷಿ ಪಡ್ಬೇಕು ಅಂತ ಹೇಳ್ಬಿಟ್ಟು ಚಾರು ಅಲ್ಲಿಂದ ಹೋಗ್ತಾ ಇರುವಾಗ ಇನ್ನೇನ್ ಸೀರಿಯಸ್ ಆಗಿ ತೆಗೆದು ಎದುರುಗಡೆ ಹಾಕ್ಬೇಕು ಅನ್ನೋ ಅಷ್ಟರಲ್ಲಿ ಗೋಡೆಗೆ ಕೈ ತಾಗಿ ಸ್ವಲ್ಪ ಬಳೆಗಳೆಲ್ಲ ಉದ್ರೋಗುತ್ತೆ. ಅದನ್ನ ನೋಡ್ಕೊಂಡು ಜಾನಕಿ ಮತ್ತೆ ಅಜ್ಜಿಗೆ ತುಂಬಾನೇ ಶಾಕ್ ಆಗುತ್ತೆ. ಈ ಕಡೆ ಚಾರುಗೂ ತುಂಬಾನೇ ಬೇಜಾರಾಗುತ್ತೆ. ಅತ್ತೆಮ್ಮ, ಅಜ್ಜಿ ಏನಿದು, ಇವಾಗಷ್ಟೇ ಕೈ ತುಂಬಾ ಬಳೆ ಹಾಕೊಂಡಿದೀನಿ ಅಂತ ಹೇಳಿದೆ, ಆದ್ರೆ ಅಷ್ಟು ಬೇಗ ಗೋಡೆ ತಾಗಿ ಬಳೆ ಎಲ್ಲ ಒಡೆದೋಯ್ತಲ್ಲ. ಅವಾಗ ನೋಡಿದ್ರೆ ಏನೋ ಒಂಥರ ಗಾಬರಿ ಆಗಿ ಕೆಟ್ಟ ಕನ್ಸು ಬೇರೆ ಬಿತ್ತು. ಇವಾಗ ನೋಡಿದ್ರೆ ಬಳೆ ಒಡೆದೋಯ್ತು. ಇಷ್ಟೊತ್ತು ಸಮಾಧಾನವಾಗಿದೆ, ಹೀಗೆ ಮತ್ತೆ ಯಾಕೋ ಭಯ ಶುರು ಆಗ್ತಿದೆ. ಅತ್ತಮ್ಮ, ಏನು ಹೆಚ್ಚು ಕಡಿಮೆ ಆಗಲ್ಲ ಅಲ್ವಾ? ರಾಮಾಚಾರಿ ಇಷ್ಟೊತ್ತಾದ್ರೂ ಯಾಕೆ ಮನೆಗ್ ಬಂದಿಲ್ಲ? ನನ್ಗೆ ಯಾಕೋ ಮತ್ತೆ ಆತಂಕ ಶುರು ಆಗ್ತಿದೆ ಅಂತ ಅರು ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಜಾನಕಿ ಅವರು ಅಳಕ್ ಶುರು ಮಾಡ್ತಾರೆ. ಆಗ ಅಜ್ಜಿ ಜಾನಕಿ ಅಂತ ಹೇಳ್ಬಿಟ್ಟು ಕಣ್ಣಲ್ಲೇ ಸನ್ನೆ ಮಾಡಿ, ಚಾರು ಏನಮ್ಮ ನೀನು ನೋಡ್ಕೊಂಡು ಹೋಗೋದಲ್ವಾ, ನೀನ್ ತಪ್ಪು ಮಾಡ್ಬಿಟ್ಟು ಮತ್ತೆ ಏನೇನೋ ಹೇಳ್ಕೊಂಡು ನೀನ್ ಹೆದರೋದಲ್ದೆ ನಮಗೂ ಹೆದರ್ಸ್ತಿದ್ಯಲ್ಲ. ನೋಡು, ಗೋಡೆ ತಾಗಿ ನಾಲ್ಕು ಬಳೆ ಒಡೆದೋಗಿದೆ, ಕೈ ತುಂಬಾ ಬಳೆ ಹಾಗೆ ಇದೆಯಲ್ವಾ? ಹಾಗಿರುವಾಗ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಸರಿಯಾಗಿ ನೋಡ್ಕೊಂಡು ಹೋಗಮ್ಮ. ಅದು ಅಲ್ಲದೆ ನೀನು ಬಸ್ರಿ ಹೆಂಗ್ಸು, ಇವಾಗ ಎಷ್ಟು ಜೋಪಾನವಾಗಿದ್ರು ಸಾಕಾಗಲ್ಲ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು, ಹೌದಲ್ವಾ ಅಜ್ಜಿ, ನಾನೇ ರಾಮಾಚಾರಿ ಎಲ್ಲಿ ಬಂದ್ಬಿಡ್ತಾನೋ ಅಂತ ಖುಷಿಯಿಂದ ಬೇಗನೆ ಹೋದೆ ಅನ್ಸುತ್ತೆ. ಸರಿ ಅಜ್ಜಿ ಅಮ್ಮ, ಹೊರಗಡೆ ಕಾಯ್ತಾ ಇರ್ತೀನಿ. ರಾಮಾಚಾರಿ ಬಂದ ತಕ್ಷಣ ಅವನ ಜೊತೆಗೆ ಒಳಗಡೆ ಬರ್ತೀನಿ ಅಂತ ಹೇಳ್ಬಿಟ್ಟು ಚಾರು ಹೊರಗಡೆ ಹೋಗಿ ಕೂತ್ಕೊಂತಾಳೆ. ಈ ಕಡೆ ಅತ್ತೆ ಏನತ್ತೆ ಇದೆಲ್ಲ? ಅವಳಿಗೆ ಹೇಗತ್ತೆ ಹೇಳೋದು? ಅವಳ ಗಂಡ ಇನ್ನು ಬರೋದೇ ಇಲ್ಲ, ಬಂದ್ರು ಅವಳನ್ನ ನೋಡಿ ಖುಷಿ ಪಡೋದಿಲ್ಲ, ಬರೀ ದುಃಖ ಮಾತ್ರ ಅಂತ ಹೇಗತ್ತೆಮ್ಮ ಅವಳಿಗೆ ಹೇಳೋದು? ನನ್ಗೆ ಇದನ್ನೆಲ್ಲ ನೋಡಕ್ ಆಗ್ತಾ ಇಲ್ಲ. ಒಂದ್ ಸೈಡ್ ಅಲ್ಲಿ ನನ್ ಮಗ ಸತ್ತಿದ್ದಾನೆ ಅನ್ನೋ ಚಿಂತೆ ನನ್ನನ್ನ ನುಂಗ್ತಾ ಇದ್ರೆ, ಈ ಕಡೆ ಚಾರು ಪರಿಸ್ಥಿತಿ ನೋಡಿ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಬಸ್ರಿ ಹೆಂಗ್ಸು ಈ ಟೈಮಲ್ಲಿ ಗಂಡನ್ ಜೊತೆಗೆ ಇರ್ಬೇಕು ಅಂತ ಎಷ್ಟು ಜೀವ ಹಂಬಲಿಸುತ್ತೆ ಅಂತ. ಹಾಗಿರುವಾಗ ಅವಳ ಗಂಡ ಮತ್ತೆ ಬರೋದೇ ಇಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ಆ ಜೀವ ಹೇಗ್ ತಡ್ಕೊಳತ್ತೆ ಅತ್ತೆ? ನನ್ ಮಗನ್ ಜಾಗದಲ್ಲಿ ನಾನಾದ್ರೂ ಇರ್ಬಾರ್ದಿತ್ತ? ಸೊಸೆ ಮಗನಾದ್ರೂ ಚೆನ್ನಾಗಿರ್ತಿದ್ರು ಅಂತ ಹೇಳ್ಬಿಟ್ಟು ಜಾನಕಿ ಅವರು ಜೋರಾಗಿ ಹೇಳ್ತಿರುವಾಗ, ಬಿಡ್ತು ಅನ್ನು ಜಾನಕಿ, ನಿನ್ ಮಗನ್ ಜಾಗದಲ್ಲಿ ನೀನಲ್ಲ, ನಾನ್ ಇರ್ಬೇಕು. ದೇವ್ರಿಗೆ ನಾನಾದ್ರೂ ಕಣ್ಣಿಗೆ ಬೀಳ್ಬಾರ್ದಿತ್ತ? ನನ್ ಮೊಮ್ಮಗ ರಾಮಾಚಾರ್ಯನೇ ಕಣ್ಣಿಗೆ ಬೀಳ್ಬೇಕಿತ್ತ? ಜಾನಕಿ, ಇಲ್ಲ, ನಾವಿನ್ನು ಹೀಗೆ ಕೂತ್ಕೊಂಡ್ರೆ ಆಗಲ್ಲ, ಇದಕ್ಕೆಲ್ಲ ಒಂದು ವ್ಯವಸ್ಥೆ ಬೇಗ ಮಾಡ್ಬೇಕು. ಈಗ ನಾನೇನು ಮನೆಗಿಲ್ಲ, ಹೋಗಂಡನು ಅವನ ಜೊತೆಗೆ ಹೋಗಿದ್ದಾರೆ. ಈಗ ನಮ್ಗಿರೋದು ಕಿಟ್ಟಿ ಮಾತ್ರ. ಬೇಗ ಕೃಷ್ಣನ್ಗೆ ವಿಷಯ ತಿಳಿಸು. ಎಲ್ಲೇ ಇದ್ರು ಆದಷ್ಟು ಬೇಗ ಮುರಾರಿ ಹತ್ರ ಹೋಗಕ್ ಹೇಳು. ಮನೇಲಿ ಏನೇನ್ ಬೇಕೋ ಎಲ್ಲಾನು ತಯಾರಿ ಮಾಡ್ಕೋಬೇಕು ಅಂತ ಅಜ್ಜಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು, ಇಲ್ಲ ಅತ್ತೆ, ನನ್ ಕೈಯಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ. ನನ್ ಮಗ ಇಲ್ಲ ಅನ್ನೋದನ್ನ ನನ್ ಕೈಯಲ್ಲಿ ನಂಬ್ಕೊಳಕ್ಕೆ ಆಗ್ತಾ ಇಲ್ಲ. ಇನ್ನು ಮನೆಯಲ್ಲಿ ಹೇಗತ್ತೆ ತಯಾರಿ ಮಾಡೋದು? ನಾವು ತಯಾರಿ ಮಾಡ್ತಿರುವಾಗ ಆರು ಅದನ್ನ ನೋಡ್ತಾಳೆ. ಆಗ ಅವಳಿಗೆ ಸತ್ಯ ಹೇಳಲೇಬೇಕಲ್ವಾ? ಏನಂತ ಸತ್ಯ ಹೇಳೋದು? ಮುಂದೆ ನೀನು ಕೈ ತುಂಬಾ ಬಳೆ, ಹಣೆ ತುಂಬಾ ಬೊಟ್ಟು, ತಲೆ ತುಂಬಾ ಹೂ ಮುಟ್ಕೊಳ್ಳೋ ಅವಕಾಶನೇ ಇಲ್ಲಮ್ಮ. ನಿನ್ ರಾಮಾಚಾರಿ ನಿನ್ ಗಂಡ ಇನ್ ಬದುಕಿಲ್ಲ ಅಂತ ಮುಂದೆ ಹೇಳಕ್ ಆಗತ್ತಾ? ಅವಳದನ್ನ ತಡ್ಕೊಂತಾಳ ಅಂತ ಜಾನಕಿ ಅವರು ಅಳಕ್ ಶುರು ಮಾಡಿದಾಗ, ಜಾನಕಿ ಅರ್ಥ ಮಾಡ್ಕೋ, ಆಗಿದ್ದನ್ನ ಯಾವ್ದು ಬದಲಾಯಿಸಕ್ ಆಗಲ್ಲ. ನಿಧಾನಕ್ಕೆ ಚಾರುಗೆ ಅರ್ಥ ಮಾಡಿಸಿ ಹೇಳೋಣ. ಅವಳ ಹೊಟ್ಟೆಯಲ್ಲಿ ಈಗ ರಾಮಾಚಾರಿ ಮಗು ಇದೆ. ಆ ಮಗುಗೋಸ್ಕರನಾದ್ರೂ ಅವಳು ಸಮಾಧಾನ ಮಾಡ್ಕೊಳ್ಳೇಬೇಕು. ಅದನ್ ಬಿಟ್ರೆ ಬೇರೆ ದಾರಿ ನಮ್ಗಿಲ್ಲ. ಮೊದ್ಲು ನೀನು ಕಿಟ್ಟಿಗೆ ಫೋನ್ ಮಾಡಿ ಅವನ ಹತ್ರ ಮುರಾರಿ ಇರೋ ಜಾಗಕ್ಕೆ ಹೋಗಕ್ ಹೇಳು. ಅಲ್ಲಿ ಏನಾಯ್ತು, ಯಾಕಾಯ್ತು ಅಂತ ಕೃಷ್ಣನೇ ಎಲ್ಲಾನು ತಿಳ್ಕೋಬೇಕು ಅಂತ ಅಜ್ಜಿ ಹೇಳಿದಾಗ, ಸರಿ ಅಜ್ಜಿ,
ಅತ್ತೆ ಅಂತ ಹೇಳ್ಬಿಟ್ಟು ಮೊಬೈಲ್ ತಗೊಂಡು ಕೃಷ್ಣನಿಗೆ ಫೋನ್ ಮಾಡ್ತಾಳೆ ಜಾನಕಿ. ಇನ್ನೊಂದ್ ಕಡೆ ಮಾನ್ಯತೆ ಹಾಗೆ ರುಕ್ಕು ಎಲ್ಲ ಚೆನ್ನಾಗಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಮಾನ್ಯತೆ ಅವರೇ ಇಷ್ಟು ಬೇಗ ನನಗೆ ಇಷ್ಟೊಂದು ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಆ ಚಾರು ನನ್ನಿಂದ ನಮ್ಮ ಅಪ್ಪ ಅಮ್ಮನ ಕಿತ್ಕೊಂಡ್ಬಿಟ್ಲು. ಇವತ್ತು ಅವಳಿಗೆ ಸರಿಯಾದ ಏಟ್ ಕೊಟ್ಟಿದೀನಿ. ಅವಳ ಗಂಡ ಇಲ್ಲ ಅಂತ ಗೊತ್ತಾದ ತಕ್ಷಣ ಅವಳಿಗೆ ದೊಡ್ಡ ಶಾಕ್ ಆಗುತ್ತೆ. ಕಣ್ಣಲ್ಲಿರೋ ಕುಂಕುಮ ಕರಿಮಣಿ ಜೊತೆಗೆ ಹೊಟ್ಟೆಲಿರೋ ಮಗುನು ಹಾಗೆ ಅವಳಿಂದ ದೂರವಾಗ್ಬಿಡುತ್ತೆ ಅಂತ ರುಕ್ಕು ಹೇಳಿದಾಗ, ಏನಂದ್ರೆ ರುಕ್ಕು ಇನ್ನೊಂದ್ಸರಿ ಹೇಳು. ಮಾನ್ಯತೆ ಹೇಳ್ತಾರೆ, ಅದೇ ಮಾನ್ಯತೆ ಅವ್ರೆ ಮಗುನು ಅವಳಿಂದ ದೂರ ಆಗುತ್ತೆ ಅಂತ ಹೇಳಿದಾಗ, ವಾವ್, ಈ ತರ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಎಂತ ಒಳ್ಳೆ ವಿಷಯ ಹೇಳಿದೆ, ಹೌದಲ್ವಾ? ಅವಳಿಗೆ ತುಂಬು ಬಸ್ರಿ. ಈ ಟೈಮ್ ಅಲ್ಲಿ ಅವಳಿಗೆ ಗಂಡ ಬದುಕಿಲ್ಲ ಅನ್ನೋ ವಿಷಯ ಹೇಳಿದ್ರೆ ಅವಳಿಗೆ ದೊಡ್ಡ ಶಾಕ್ ಆಗುತ್ತೆ. ಅವಳು ಹೊಟ್ಟೆಲಿರೋ ಮಗು ಆ ರಾಮಾಚಾರಿ ಜೊತೆಗೆ ಸ್ವರ್ಗನೋ ನರ್ಕನೋ ಸೇರುತ್ತೆ ಅಂತ ಹೇಳ್ಬಿಟ್ಟು ಮಾನ್ಯತೆ ಜೋರಾಗಿ ನಗಕ್ ಶುರು ಮಾಡ್ತಾಳೆ. ಅದನ್ನ ಕೇಳಿಸ್ಕೊಂಡು ಜೇಕೆ ಒಂದ್ಸಲ ತೂ ಇವ್ರ ಮನೆ ಹಾಳಾಗ ಹೋಗ, ಒಬ್ಬ ಒಂದು ಜೀವನ ಸಾಯಿಸಿದಲ್ದೇನೆ ಇನ್ನು ಪ್ರಪಂಚನೇ ನೋಡ್ದಿರೋ ಜೀವನ ಸಾಯಿಸ್ತಾರೆ ಅಂತ ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಇವರಿಗೆ ಹಾಗಾದ್ರೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ಈ ಅಮ್ಮ ನೋಡಿದ್ರೆ ಈ ಅಮ್ಮನ ಮಗಳ ಬಗ್ಗೆನೆ ಅಷ್ಟು ಕೇವಲವಾಗಿ ಮಾತಾಡ್ತಿದ್ರೆ, ಈ ಅಮ್ಮ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ನನ್ ಮಗಳು ಅವಳು ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ಹುಚ್ಚಿ ತರ ನಗಾಡ್ತಿದ್ದಾಳಲ್ಲ. ಅದೇನು ಹೇಳ್ತಾರಲ್ಲ, ದೀಪ ಆರೋಗ್ಯಕ್ಕಿಂತ ಮುಂಚೆ ಜೋರಾಗಿ ಉರಿಯುತ್ತಂತೆ. ಹಾಗೆ ಆಯ್ತು ಇವರಿಬ್ರು ಕತೆ. ನನ್ಗ್ಯಾಕೋ ಎಲ್ಲೋ ರಿಟರ್ನ್ ಇವರಿಗೆ ಒಂದು ಹೊಡೆಯುತ್ತೆ ಅನ್ಸ್ತಿದೆ. ಆವಾಗಿಂದ ಯಾಕೋ ಡ್ರಿಂಕ್ಸ್ ಮಾಡಕ್ಕೂ ಮನ್ಸಾಗ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ, ನೋಡೇ ಬಿಡೋಣ ಅಂತ ಜೇಕಿ ಒಂದ್ಸಲ ಅನ್ಕೊಂತಾ ಇರ್ತೇನೆ. ಇನ್ನೊಂದ್ ಕಡೆ ಅವರು ಕೃಷ್ಣನ್ಗೆ ಫೋನ್ ಮಾಡ್ತಾರೆ. ಈ ಕಡೆ ಡೆಡ್ ಬಾಡಿ ಆಗಿರೋ ಕೃಷ್ಣನ್ ರಾಮಾಚಾರಿ ಜೋಬಿಂದ ಫೋನ್ ರಿಂಗ್ ಆಗ್ತಿರುತ್ತೆ. ಅದನ್ನ ನೋಡ್ಕೊಂಡು ಇದೇನಿದು ಜೋಬಲ್ಲಿ ಮೊಬೈಲ್ ರಿಂಗ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಜೋಬಿಗೆ ಕೈ ಹಾಕಿ ಮೊಬೈಲ್ ತೆಗೆದು, ಯಾರ್ರೀ ಬಾಡಿ ಕಡೆಯವರು ಅಂತ ಹೇಳಿದಾಗ ಮುರಾರಿ ಮತ್ತೆ ಶೀನಾ ಅಳ್ತಾ ಮುಂದೆ ಬರ್ತಾರೆ. ಅವ್ರ ಜೋಬಲ್ಲಿ ಈ ಮೊಬೈಲ್ ಸಿಕ್ತು, ಮೋಸ್ಟ್ಲಿ ಅವ್ರದ್ದು ಅನ್ಸುತ್ತೆ. ಫೋನ್ ಬರ್ತಾ ಇದೆ, ಯಾರದು ಅಂತ ನೋಡಿ ಅಂತ ಹೇಳ್ಬಿಟ್ಟು, ತಗೊಳ್ಳಿ ಇದು ಅವ್ರ ಜೋಬಲ್ಲಿ ಸಿಕ್ಕಿದ್ದು ಅಂತ ಹೇಳ್ಬಿಟ್ಟು ಕೃಷ್ಣನ್ ಫೋನ್ ನ ಮುರಾರಿ ಕೈಗಿಟ್ಟಾಗ ಮುರಾರಿ ಇನ್ನೇನ್ ರಿಸೀವ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಆ ಫೋನ್ ಕಟ್ ಆಗುತ್ತೆ. ಈ ಕಡೆ ಇಲ್ಲ ಅತ್ತೆ, ಕೃಷ್ಣನು ಯಾಕೋ ಫೋನ್ ನ ರಿಸೀವ್ ಮಾಡ್ತಾ ಇಲ್ಲ. ಅಣ್ಣ ತಮ್ಮ ಇಬ್ರು ಮನೆಯಿಂದ ಹೊರಗಡೆ ಹೋಗುವಾಗ ಅಪಶಕುನ ಮಾತಾಡಿ ಹೋಗಿದ್ದಾರೆ. ನನ್ಗೆ ಯಾಕೋ ತುಂಬಾನೇ ಆತಂಕ ಆಗ್ತಾ ಇದೆ ಅತ್ತೆ. ಯಾರೋ ನನ್ ಹೊಟ್ಟೆಗೆ ಬೆಂಕಿ ಹಚ್ಚಿದಾಗ ಆಗ್ತಾ ಇಲ್ಲ. ಇಲ್ಲ ಅತ್ತೆ, ನನ್ ಕೈಯಲ್ಲಿ ಸಂಕಟನ ತಡ್ಕೊಂಡು ಬದುಕಿರೋಕ್ ಆಗ್ತಾ ಇಲ್ಲ. ನನ್ ರಾಮಾಚಾರಿ ಇನ್ನಿಲ್ಲ ಅನ್ನೋದನ್ನ ನನ್ ಕೈಯಲ್ಲಿ ಒಪ್ಕೊಳಕ್ಕೆ ಆಗ್ತಿಲ್ಲ ಅತ್ತೆ. ನನ್ಗೆ ನನ್ ಮಗ ಬೇಕು, ನನ್ ರಾಮಾಚಾರಿ ಬೇಕು, ನನ್ ರಾಮಾಚಾರಿ ಬೇಕತ್ತೆ ಅಂತ ಹಣೆ ಚಚ್ಕೊಂಡು ಜಾನಕಿಯವರು ಇನ್ನ ಜೋರಾಗಿ ಅಳಕ್ ಶುರು ಮಾಡಿದ್ರೆ, ಈ ಕಡೆ ಮೊಬೈಲ್ ನೋಡ್ಕೊಂಡು ಅಯ್ಯೋ ರಾಮಾಚಾರಿ ಅಂತ ಮುರಾರಿ ಅಳ್ತಾ ಇರುವಾಗ ಮತ್ತೆ ಆ ಫೋನ್ ವಾಲ್ ಪೇಪರ್ ಕಾಣಿಸುತ್ತೆ. ಅದ್ರಲ್ಲಿ ರುಕ್ಕು ಮತ್ತೆ ಕೃಷ್ಣನ್ ಫೋನ್ ಇರುತ್ತೆ. ಇದೇನಿದು ರಾಮಾಚಾರಿ ಫೋನ್ ಅಲ್ಲಿ ತಮ್ಮ ಮತ್ತೆ ತಮ್ಮ ಹೆಂಡತಿ ಫೋನ್ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಇವತ್ತು ರಾಮಾಚಾರಿ ಮೊಬೈಲ್ ನ ಮನೆಯಲ್ಲೇ ಇಟ್ಟೋಗಿದ್ದಾನೆ ಅನ್ನೋ ವಿಷಯ ಮುರಾರಿಗೆ ನೆನಪಾಗುತ್ತೆ. ಸಡನ್ ಆಗಿ ಅವನಿಗೆ ಕೃಷ್ಣನ್ ಮುಖನೇ ಎದುರಿಗೆ ಬರುತ್ತೆ. ಕೃಷ್ಣನಿಗೂ ಜಾನಕಿಯವರು ಸೇಮ್ ಡ್ರೆಸ್ ಹಾಕಿ ಕಳಿಸಿದ್ದು ನೆನಪಾಗುತ್ತೆ. ಅಂದ್ರೆ ಆಗ ಅಮ್ಮ ಕೃಷ್ಣ ಮತ್ತೆ ರಾಮಾಚಾರಿ ಇಬ್ರಿಗೂ ಒಂದೇ ತರ ಡ್ರೆಸ್ ಹಾಕಿ ಕಳಿಸಿದ್ರಲ್ವಾ. ಫೋನು ರಾಮಾಚಾರಿದಲ್ಲ ಕೃಷ್ಣಂದು. ಅಂದ್ರೆ ಈಗ ಇಲ್ಲಿ ಮಲಗಿರೋದು ಅಂತ ಹೇಳ್ಬಿಟ್ಟು ಮುರಾರಿಗೆ ತುಂಬಾನೇ ಶಾಕ್ ಆಗುತ್ತೆ. ಈ ಶೀನಾ ಇದು ರಾಮಾಚಾರಿ ಅಲ್ಲ ಕಣೋ, ಇದು ರಾಮಾಚಾರಿ ಅಲ್ಲ ಅಂತ ಮುರಾರಿ ಇನ್ನ ಜೋರಾಗಿ ಅಳಕ್ ಶುರು ಮಾಡಿದಾಗ, ಏನೋ ಹೇಳ್ತಿದ್ಯಾ, ಸಮಾಧಾನ ಮಾಡ್ಕೊಳ್ಳು, ನಾವ್ ಎಷ್ಟೇ ಅಲ್ಲ ಅಂತ ನಮಗ್ ನಾವು ಸಮಾಧಾನ ಮಾಡ್ಕೊಂಡ್ರು ಸತ್ತಿರೋದು ರಾಮಾಚಾರಿನೇ, ಅದನ್ನ ಯಾರಿಂದನೂ ಬದಲಾಯಿಸಕ್ ಆಗಲ್ಲ ಮುರಾರಿ, ಇದನ್ನ ವಾಸ್ತವನ ಒಪ್ಕೊಳ್ಳೇಬೇಕು ಅಂತ ಹೇಳಿದಾಗ, ಅಯ್ಯೋ ನಾನ್ ಹೇಳ್ತಾ ಇರೋದು ಇದು ರಾಮಾಚಾರಿ ಅಲ್ಲ, ನಮ್ ಕೃಷ್ಣ ಕಣೋ ಅಂತ ಮುರಾರಿ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಏನೋ ಹೇಳ್ತಿದ್ಯಾ ಮುರಾರಿ ಅಂತ ಹೇಳಿದಾಗ, ಹೌದು ಇವತ್ತು ಅವ್ರಿಬ್ರದ್ದು ಬರ್ತಡೆ, ಹಾಗಾಗಿ ಇಬ್ರಿಗೂ ಒಂದೇ ತರದ ಬಟ್ಟೆನ ಅಮ್ಮ ತಂದಿದ್ರು. ಇವತ್ತು ರಾಮಾಚಾರಿ ಮನೇಲೆ ಇಟ್ಟು ಹೋಗಿದ್ದ ಈ ಮೊಬೈಲ್ ಕೃಷ್ಣಂದು. ಈಗ ಈ ಫೋನು ಕೃಷ್ಣನ್ ಜೋಬಲ್ಲಿ ಇದೆ ಅಂದ್ರೆ ಇದು ಕೃಷ್ಣ ಅಂತ ತಾನೆ ಅಂತ ಮುರಾರಿ ಹೇಳಿದ್ನ ಕೇಳಿಸ್ಕೊಂಡು ನಂಗೂ ತುಂಬಾನೇ ಶಾಕ್ ಆಗುತ್ತೆ. ಏನು ಹೇಳ್ತಿದ್ಯಾ ಅಂದ್ರೆ ಇವಾಗ ಸತ್ತು ಹೋಗಿರೋದು ಕೃಷ್ಣನ ಅಂತ ಶೀನಾ ತುಂಬಾ ಶಾಕ್ ಇಂದ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಮುರಾರಿಗೂ ತುಂಬಾನೇ ಶಾಕ್ ಆಗುತ್ತೆ. ಇವಾಗ ಈ ವಿಷಯನ ಅಮ್ಮಂಗೆ ಹೇಗೋ ಹೇಳೋದು, ಬೇರೆ ದಾರಿ ಇಲ್ಲ. ಈ ವಿಷಯ ಬೇಗ ಜಾನಕಮ್ಮಂಗೆ ಹೇಳ್ಬಿಡು, ಯಾಕಂದ್ರೆ ರಾಮಾಚಾರಿ ಹೆಂಡತಿ ತುಂಬು ಗರ್ಭಿಣಿ ಅಂತ ಬೇರೆ ಹೇಳ್ತಾ ಇದೀಯಾ. ಈ ವಿಷಯ ಅವ್ರಿಗೆ ಗೊತ್ತಾಗಿ ಏನಾದ್ರೂ ಅನಾಹುತ ಆಗೋಕ್ಕಿಂತ ಮುಂಚೆನೆ ನಾವು ತಡಿಬೇಕು ಅಂತ ಶೀನಾ ಹೇಳಿದಾಗ, ನೀನ್ ಹೇಳ್ತಿರೋದು ಸರಿ ಅಂತ ಹೇಳ್ಬಿಟ್ಟು ಮುರಾರಿ ಪಟ್ ಅಂತ ಫೋನಲ್ಲಿ ಜಾನಕಿ ಅವರಿಗೆ ಫೋನ್ ಮಾಡಿ, ಅಯ್ಯೋ ಅಮ್ಮ ದೊಡ್ಡದೊಂದು ಎಡವಟ್ಟಾಗೋಯ್ತಮ್ಮ ಅಂತ ಹೇಳಿದಾಗ, ಏನು ಹೇಳ್ತಿದ್ಯಾ ಮುರಾರಿ ಅಂದ್ರೆ, ರಾಮಾಚಾರಿಗೆ ಏನು ಆಗಿಲ್ವಾ ಅಂತ ಜಾನಕಿ ಅವ್ರು ಕೇಳಿದಾಗ, ಇಲ್ಲ ಅಮ್ಮ ರಾಮಾಚಾರಿಗೆ ಏನು ಆಗಿಲ್ಲ ಆದ್ರೆ ಅಂತ ಹೇಳ್ತಿರುವಾಗ, ಆದ್ರೆ ಏನು ರಾಮಾಚಾರಿಗೆ ಏನು ಆಗಿಲ್ಲ ಅಂದಿಯಲ್ಲ ಅಷ್ಟೇ ಸಾಕು, ದೇವ್ರೆ ಕಾಪಾಡ್ಬಿಟ್ಟಿಯಪ್ಪ, ನೀ ನಮ್ಮನ್ನ ಕಾಪಾಡ್ಬಿಟ್ಟಿ ಅಂತ ಜಾನಕಿ ಅವರು ಖುಷಿ ಕುಣಿದಾಡಕ್ ಶುರು ಮಾಡಿದಾಗ, ಈ ಕಡೆ ಆದ್ರೆ ಇಲ್ಲಿ ಸತ್ತೋಗಿರೋದು ರಾಮಾಚಾರಿ ಅಲ್ಲ ನಮ್ ಕೃಷ್ಣ ಅಮ್ಮ ಅಂತ ಹೇಳಿದ್ನ ಕೇಳಿಸ್ಕೊಂಡು ಮತ್ತೆ ಕುಸ್ತು ಕೆಳಗಡೆ ಬೀಳ್ತಾರೆ ಜಾನಕಿ ಅವರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.